ಎಲ್ಲರಿಗೂ ನಮಸ್ಕಾರ. ಮೋಮ್ ಸ್ಟೋರಿ ಚಾನಲ್ಗೆ ಸ್ವಾಗತ. ಬನ್ನಿ, ಧನಿಯಾ ಪೌಡರ್ ಸುಲಭವಾಗಿ ಹೇಗೆ ತಯಾರಿಸ್ಕೋಬೇಕು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಸೊ ಮೊದಲಿಗೆ ನಾನು ಒಂದು ಪ್ಯಾನ್ನಲ್ಲಿ ಧನಿಯಾ ತಗೊತಿದ್ದೀನಿ. ಇದನ್ನು ನೀವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಇದಾಗಿದ ನಂತರ ನಾನು ಅದನ್ನು ಒಂದು ಪಾತ್ರೆಯಲ್ಲಿ ತೆಗೆದುಕೊತಿದ್ದೀನಿ. ನೋಡಿ, ಈ ಹದಕ್ಕೆ ಬಂದಿರಬೇಕು. ನೆಕ್ಸ್ಟು ಅದೇ ಪ್ಯಾನ್ನಲ್ಲಿ ಸ್ವಲ್ಪ ಅಕ್ಕಿ ಹಾಕಿದ್ದೀನಿ. ಅದು ಉರಿತಾ ಇರುವಾಗಲೇ ನಾನು ಇನ್ನೊಂದರಲ್ಲಿ ಅರಿಶಿಣದ ಕೊಂಬು ಸ್ವಲ್ಪ ಸಣ್ಣದಾಗಿ ಜಜ್ಕೊತಿದ್ದೀನಿ. ಅದನ್ನು ಇದರಲ್ಲಿ ಹಾಕ್ಕೋಬೇಕಾಗತ್ತೆ. ಅದ್ರ ಜೊತೆಗೆ ಚಕ್ಕೆ ಲವಂಗ ಮತ್ತು ಸ್ಟಾರ್ ಮರಾಠಿ ಮೊಗ್ಗು ಹಾಕಿ ಚೆನ್ನಾಗಿ ಹಾಗೆ ಲೋ ಫ್ಲೇಮಲ್ಲಿ ಬೇಯಿಸ್ತಾ ಹೋಗಿ. ಅದಕ್ಕೆ ಸ್ವಲ್ಪ ಕಡಲೆಪಪ್ಪು ಮತ್ತು ಬಿರಿಯಾನಿ ಲೀವ್ಸ್ ಹಾಕ್ತಿದ್ದೀನಿ. ಈ ಎಲೆಗಳು ಹಾಕ್ದ್ರೆ ನಿಮಗೆ ತುಂಬ ಒಳ್ಳೆ ಟೇಸ್ಟ್ ಬರುತ್ತೋ. ಅದ್ರ ಜೊತೆಗೆ ಸ್ವಲ್ಪ ಕರಿಬೇವು ಹಾಕಿ ಇನ್ನು ಹಾಗೆ ಬೇಯಿಸ್ತಾ ಹೋಗಿ. ಇವಾಗ ಅದನ್ನು ನೀವು ಮೊದಲು ಹಾಕ್ಕೊಂಡಿದ್ರಲ್ವ ಪಾತ್ರೆಯಲ್ಲಿ ಧನಿಯಾ, ಅದ್ರ ಜೊತೆಗೆ ಮಿಕ್ಸ್ ಮಾಡಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಇದನ್ನೆಲ್ಲ ನಾವು ಗ್ರೈಂಡ್ ಮಾಡ್ಕೊಳ್ಳೋಣ. ನೀವಿಲ್ಲಿ ನೋಡ್ತಿರ್ಬೋದು, ಗ್ರೈಂಡ್ ಆದಮೇಲೆ ಈ ಹದಕ್ಕೆ ಬಂದಿರುತ್ತೆ. ಬಟ್ ಇನ್ನೂ ಇದನ್ನು ನೀವು ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡು, ಸೊ ನಮಗೆ ಕ್ಲೀನಾಗಿ ಪೌಡರ್ ಬೇಕು ಅಂದರೆ ನೀವು ಜಲ್ದಿ ಹಿಡಿಬೇಕಾಗತ್ತೆ. ಆಗ ಈ ಹದದಲ್ಲಿ ಬಂದಿರುತ್ತೆ. ಸೊ ನಾನು ಇಷ್ಟು ಮಾಡ್ಕೊಂಡಿದ್ದೀನಿ ಸದ್ಯಕ್ಕೆ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್, ಸಬ್ಸ್ಕ್ರೈಬ್ ಹಾಗೂ ಬೆಲ್ ಬಟನ್ ಕ್ಲಿಕ್ ಮಾಡಿ. ಧನ್ಯವಾದಗಳು.